ಕಾವು ಮತ್ತು ಕೊಡ್ಲಿ. ಹೀಗಿರುವಾಗ ಅವ ಏನು ಮಾಡಿದ, ಒಬ್ಬ ಹಿರಿಯರ ಮನೆಯಲ್ಲಿ ಏನ್ ಮಾಡಿದ, ಕೊಡ್ಲಿಯನ್ನು ಕೇಳುವುದಕ್ಕಾಗಿ ಹೋಗ್ತಾನೆ. ಹೋಗುವಾಗ ಆ ಹಿರಿಯ ಯೋಚನೆ ಮಾಡ್ತಾನೋ, ಇವಾಗ ಕೊಡ್ಲಿ ಕೊಡಬೇಕು ಬೇಡ, ಯಾಕಂದ್ರೆ ಇವನ ಮನೆಯಲ್ಲಿ ಏನು ಇಲ್ಲ, ಇವನಿಗೆ ಯಾರು ಸಹಾರ, ಇವನಿಗೆ ಹಿಂದ ಮುಂದೆ ಯಾರು ಇಲ್ಲ, ಇವನಿಗೆ ಕೊಡ್ಲಿ ಕೊಡಬೇಕು ಬೇಡ ಅಂತ ಹೇಳಿ ವಿಚಾರ ಮಾಡ್ತಾನೆ. ವಿಚಾರ ಮಾಡುವಾಗ ಕೊಡುವುದಿಲ್ಲ ಅನ್ನಕ್ಕೂ ಬಾರದು, ಕೊಟ್ರೆ ವಾಪಸ್ ಬರ್ತತ್ತು ಇಲ್ಲೋ ಅದು ಯೋಚನೆ ಅವನು. ಹೀಗಿರುವಾಗ ಒಂದೇ ಊರಿನಲ್ಲಿರುವರು, ಒಂದೇ ಓಣಿಯಲ್ಲಿರುವರು ಬೇಡ ಇಲ್ಲ ಅನ್ನಕ್ಕೆ ಬರುವುದಿಲ್ಲ. ಆದ್ರೆ ಅವನು ಹೇಳ್ತಾನೆ, ನಾನು ಕೊಡ್ಲಿ ಕೊಡ್ತೇನೆ, ಆದ್ರೆ ವಾಪಸ್ ನನಗೆ ವಾಪಸ್ ಕೊಡ್ಬೇಕು. ಈ ಕೊಡ್ಲಿ ತಗೊಂಡು ನಾವು ಏನ್ ಮಾಡ್ಬೇಕು, ಕಟ್ಟಿಗೆ ಕಡ್ದು ಒಳ್ಳೆ ಒಳ್ಳೆ ಕಟ್ಟಿಗೆ ತಂದು ಮತ್ತೆ ಎಲ್ಲೆಲ್ಲಿ ಮುರಿದತ್ತೆ ಅದಕ್ಕೆ ಜಾಯಿಂಟ್ ಕೊಟ್ಟು ಮನೆಯನ್ನ ರೆಡಿ ಮಾಡ್ಕೋಬೇಕು. ಆ ಆಲೋಚನೆ ಅವಂದು. ಹೀಗಿರುವಾಗ ಅವ ಕೊಡ್ಲಿ ಹೆಂಗೋ ಆ ಯಜಮಾನ ಕೊಟ್ಟ, ಕೊಡ್ಲಿ ತಗೊಂಡು ಹೋಗಿ ಕಟ್ಟಿಗೆ ಕಡಿಯಾಕ ಹೋದ. ಕಟ್ಟಿಗೆ ಕಡಿತಾ ಕಡಿತಾ ಏನಾಯ್ತು, ಆ ಗಿಡದ ಕೆಳಗಡೆ ನೀರಿನ ಹೊಂಡ ಇತ್ತು. ಏನಿತ್ರಿ? ನೀರಿನ ಹೊಂಡ. ಆ ನೀರಿನ ಹೊಂಡದಲ್ಲೇ ಏನಾಯ್ತು, ಕಟ್ಟಿಗೆ ಕಡಿಯುವಾಗ ಕಾವಿನಿಂದ ಜಾರಿ ಕೊಡ್ಲಿ ಎಲ್ಲಿ ಬಿತ್ತು, ನೀರಿನಲ್ಲಿ ಬಿತ್ತು. ಈಗ ಇನ್ನೊಂದು ಸಮಸ್ಯೆ ಉದ್ಭವಿಸ್ತು. ಏನಂದ್ರ, ರಾಜುಗ ಈಶಾಡೋದು ಗೊತ್ತೇ ಇಲ್ಲ. ಏನಿಲ್ಲ, ನೀರಿನಲ್ಲಿ ಇಳದೇ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ. ಈಗ ಚಿಂತೆ ಮಾಡ್ತಾ ಕೂತಿರುವಾಗ ತುಂಬಾ ದುಃಖ ಆಯ್ತು. ಅಯ್ಯೋ, ನಮ್ಮ ಮನೆಯಲ್ಲಿ ತಿರುಗಿ ಆಗೋದಕ್ಕಾಗಿ ಏನಿಲ್ಲ, ನಾನು ಎರವಾಗಿ ಏನಂದ್ರೆ ಬೇರೆದವರ ಮನೆಯಿಂದ ನಾ ಕೊಡ್ಲಿಯನ್ನ ತಂದೇನಿ. ಈಗ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು? ಜಗಳ ಮಾಡ್ತಾನ, ಇಲ್ಲ ಅಂದ್ರೆ ಬೈತಾನ, ಮಾನ ಹೊಕ್ಕತಿ, ಮರ್ಯಾದೆ ಹೊಕ್ಕತಿ. ಇವೆಲ್ಲ ವಿಚಾರಗಳು ಅವನ ತಲೆಯಲ್ಲಿ ಬಂದು ತುಂಬಾ ದುಃಖದಿಂದ ಕೊಳ್ತು ಬಿಟ್ಟ. ಕಣ್ಣಾಗ ನೀರು ಬಂದು ಏನ್ ಮಾಡಬೇಕು ತೋಸ್ತಾ ಇಲ್ಲ, ದಿಕ್ಕೇ ತೋಸ್ತಾ ಇಲ್ಲ. ಇದ್ದಾಗ ಮನೆ ಜನ ಏನ್ ಮಾಡ್ತಾರೆ, ಕೆಲವೊಬ್ರು ರೈತರು ಏನ್ ಮಾಡಿದ್ರು, ಬಾಟ್ಲಿ ಉರ್ಲಕ್ಕೊಂಡು ಔಷಧಿ ಕುಡಿದು ದಿಕ್ಕೇ ತೋಚ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ. ಹೌದಿಲ್ಲ? ಇವನಿಗೆ ಆಗಿದ್ದ ಅದೇ, ಅವನಿಗೆ ದಿಕ್ಕೇ ತೋಚ್ತಾ ಇಲ್ಲ. ಅವಾಗ ಏನಾಯ್ತು, ಅವನು ಕುಳಿತಂತ ದಾರಿಯಲ್ಲಿ ಒಬ್ರು ಈಗ ಹಿರಿಯಾರು ಎಲ್ಲಪ್ಪನರ ಹಂಗೆ ಹೋಗ್ತಾ ಇದ್ರು. ಹೋಗುವಾಗ ರಾಜು ಕೇಳ್ತಾರೋ, ಯಾಕೋ ರಾಜು ನೀ ಹೀಗ್ ಕುಂತಿದ್ದಿ, ಏನಾಯ್ತು? ತಲೆ ಮೇಲೆ ಕೈ ಇಟ್ಕೊಂಡು ಯಾಕೆ ಹಿಂಗ್ ಕುಂತಿದ್ದಿ, ಏನಾಯ್ತು ನಿನಗೆ? ಅವಾಗ ಅವನು ಹೇಳ್ತಾನೆ, ನಾನು ಆ ಹಿರಿಯರ ಮನೆಯಲ್ಲಿ ಕೊಡ್ಲಿ ತಂದಿನಿ, ಆ ಕೊಡ್ಲಿ ಜಾರಿ ಎಲ್ಲಿ ಬಿತ್ತು, ನೀರಲ್ಲಿ ಬಿತ್ತು. ಅರೇ ಸ್ವಾಮಿ, ನೀನು ನೀರಲ್ಲಿ ಇಳಿದು ಆ ಕೊಡ್ಲಿ ತೆಗಿಬಹುದಲ್ಲ, ನನಗೆ ಈಸಾಡಕ ಬರುದಿಲ್ಲ, ಸತ್ನಲ್ಲ. ಅದೊಂದು ಚಿಂತೆ ಬೇರೆ, ಕೊಡ್ಲಿ ವಾಪಸ್ ಕೊಡ್ಬೇಕು ಅನ್ನೋ ಚಿಂತೆ ಬೇರೆ. ಅದಕ್ಕೆ ನಾ ಏನ್ ಮಾಡ್ಲಿ, ನಾನು ದುಃಖ ಆಗೈತಂತ. ಅವಾಗೆಲ್ಲ ಪುನರ್ ಏನಂತಾರ, ನೀ ಚಿಂತೆ ಮಾಡ್ಬೇಡ, ನಾನು ನೀರಲ್ಲಿ ಇಳಿತೀನಿ, ನನಗೆ ಈಸಾಡೋದು ಗೊತ್ತು. ಎಲ್ಲ ಪುನರ್ ಇಳಿದ್ರು. ಹುಡುಕ್ತಾ 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 ಹೋದ್ರು. ಒಂದು ಬಂಗಾರ ಕೊಡ್ಲಿ ಸಿಕ್ತು. ಎಂತ ಕೊಡ್ರಿ? ಬಂಗಾರ ಕೊಡ್ಲಿ ಸಿಕ್ತು. ಈಗ ರಾಜುಗ್ ತೋರಿಸ್ತಾರೆ, ಇದು ನಿನ್ ಕೊಡ್ಲಿನ. ಏನಂತ ರಾಜು, ಈಗ ಈ ಕೊಡ್ಲಿ ಹಿರಿಯಾಂದಲ್ಲಿ ಇದು ನಾವಾಗಿದ್ರ ನೋಡಪ್ಪ 100 ಕೊಡ್ಲಿ ಮಾಡಿಸ್ತೇನೆ ನಾವು. ಹೌದಿಲ್ಲ? ಆದ್ರೆ ರಾಜು ಹಂಗ ಅನ್ಲಿಲ್ಲ, ಈ ಕೊಡ್ಲಿ ನಂದಲ್ಲ, ಸರಿ ನೀ ಚಿಂತೆ ಮಾಡಬೇಡ ಅಂತ ಹೇಳಿ ಎಲ್ಲ ಪುನರ್ ಮತ್ತೆ ನೀರಲ್ಲಿ ಇಳಿದು ಹುಡುಕುತ್ತಾ ಈಗ 2ನೇ ಸಾರಿ ಎಂತ ಕೊಡ್ಲಿ ಸಿಕ್ತು, ಬೆಳ್ಳಿ ಕೊಡ್ಲಿ ಸಿಕ್ತು. ಎಂತ ಕೊಡ್ಲಿ? ಅವಾಗೆಲ್ಲ ಪುನರ್ ಕೇಳ್ತಾರಂತ ರಾಜುಗ, ಇದು ನಿನ್ನ ಕೊಡ್ಲಿನ? ಇದು ನಂದಲ್ಲ, ಯಜಮಾನನ ಮನೆಯಿಂದ ತಂದಿದ್ದು ಕೊಡ್ಲಿ ಇದಲ್ಲ. ಹಾಗಾದ್ರೆ ನೀ ಚಿಂತೆ ಮಾಡಬೇಡ, ಮತ್ತೆ ನಾನು ನೀರಲ್ಲಿ ಇಳಿತೀನಿ. ಅವಾಗೆಲ್ಲ ಪುನರ್ 3ನೇ ಸಲ ಇಳಿದಾಗ ಅವಾಗ ಅವ ಕೊಡ್ಲಿ ಸಿಕ್ತ. ಹಲ್ಲೆಲೂಯಾ. ಇದನ್ನ ನಾವು ಈಗ ಬಿಡಿಸೋಣ. ಕೊಡಲಿ ಅಂದಾಗ ಏನೇನಿತ್ತು ಅಂದ್ರೆ ಕಾವು ಮತ್ತು ಗೋಲ್ಡ್, ರೈಟ್.
ಈ ಶರೀರ ಒಂದು ಕಾವು ಇದು. ಏನಿದೆ? ಇದೊಂದು ಕಾವು. ಆ ಕೊಡ್ಲಿ ಅನ್ನುವಂಥದ್ದು ಏನಂದ್ರ ದೇವರು ಕೊಟ್ಟಂತ ಆತ್ಮ. ಆ ಆತ್ಮ ಯಾರು ಕೊಟ್ಟರು? ಯಾರು ಕೊಟ್ಟರು? ದೇವರು ಕೊಟ್ಟರು. ನೆನಪಿಡ್ರಿ. ಕೊಡ್ಲಿ ಎಲ್ಲಿಂದ ತಂದಿದ್ದ ರಾಜು? ಯಜಮಾನ ಮನೆಯಿಂದ ತಂದಿದ್ದ. ಆ ಆತ್ಮ ದೇವರು ಕೊಟ್ಟಾನ. ಈ ಆತ್ಮ ದೇವರು ಕೊಟ್ಟಾನಂದ್ರೆ ದೇವರಿಗೆ ಒಪ್ಪಿಸ್ಬೇಕು ನಾವೀಗ ಅದನ್ನ. ಹೌದಿಲ್ಲ? ದೇವರ ಆತ್ಮ ಕೊಟ್ಟಾನಂದ್ರೆ ಯಾರಿಗೆ ಒಪ್ಪಿಸ್ಬೇಕು ನಾವು? ಆದ್ರೆ ಕೊಡ್ಲಿ ಎಲ್ಲಿ ಬಿದ್ದತಿ? ನೀರಲ್ಲಿ ಬಿದ್ದತಿ. ಆ ನೀರಂದ್ರೆ ಈ ಸಂಸಾರಿಕ ಜೀವನ, ಕೆಸರು, ಪಾಪ. ಈಗ ನಮ್ಮ ಶರೀರ, ಪ್ರಾಣ, ಆತ್ಮ ಎಲ್ಲಿ ಬಿದ್ದದಂದ್ರ ಕೆಸರಿನಲ್ಲಿ ಬಿದ್ದದ. ಅದಕ್ಕೆ ಈಗ ದೇವರು ಬಂದ್ಬಿಟ್ಟಪ್ಪ ಅಂದ್ರ ಆ ಆತ್ಮ ದೇವರಲ್ಲಿ ಹೋಗಾಕ ಅವಕಾಶ ಇಲ್ಲ. ಯಾಕೆ? ಏನ್ ಅಂಟ್ಕೊಂಡತ್ತ? ಅದಕ್ಕೆ ಏನ್ ಅಂಟ್ಕೊಂಡತ್ತೆ? ಡಾಂಬರ್ ಹಿಡ್ಕೊಂತಂದ್ರೆ ಬಿಡ್ತತ್ತ? ಅದು ಹಿಡ್ಕೊಂಡ್ಬಿಡ್ತದ. ಡಾಂಬರ್ ಅಂಟ್ಕೊಂಡ್ಬಿಟ್ಟತ್ತ ಅದಕ್ಕೆ. ಅದಕ್ಕೆ ಆ ಅಂಧಕಾರ ಆತ್ಮಕ್ಕೆ ಅಂಟ್ಕೊಂಡಿದ್ರಿಂದ ಅದು ಆತ್ಮ ದೇವರ ಹತ್ರ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಬಂದಿದ್ ನೋಡ್ರಿ. ಎಲ್ಲ ಪುನರ್ ಎದಕ್ ಇಳಿದ್ರು? ಆ ಕೊಡ್ಲಿ ಹುಡುಕಾಕ ನೀರಲ್ಲಿ ಇಳಿದ್ರು. ಯೇಸು ಸ್ವಾಮಿ ಯಾಕೆ ಇಳಿದು ಬಂದ್ರಂದ್ರೆ ನಮ್ಮ ಆತ್ಮಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ಇಳಿದು ಬಂದ್ರು. ಹಲ್ಲೆಲೂಯಾ. ಮತ್ತೆ ಆ ಶರೀರ ಮತ್ತು ಆ ಕೊಡ್ಲಿ, ಆ ಕಾವು ಜೋಡಣೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದ್ರು. ನೋಡ್ರಿ, ಯಾವಾಗ ರಾಜು ದುಃಖದಲ್ಲಿದ್ದೋ, ಕಣ್ಣೀರಿನಲ್ಲಿದ್ದೋ, ಅವಾಗ ಎಲ್ಲ ಪುನರ್ ಬಂದ್ರು. ನಾವು ಓದಿದೀವಿ ವಾಕ್ಯ. ಏನಂತ ವಾಕ್ಯ ಓದಿದೀವಿ? ನನ್ನ ಜನರನ್ನ ಸಂತೈಸಿರಿ, ಅದಕ್ಕೆ ಇರುವಂತ ಗಡುವು ತೀರಿತು. ಹಲ್ಲೆಲೂಯಾ. ದೇವರು ಈ ಲೋಕಕ್ಕೆ ಬಂದಿದ್ದು ನಮ್ಮನ್ನ ಸಂತೈಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಲೋಕದಲ್ಲಿ ನಮ್ಮೆಲ್ಲರನ್ನ ಬಂದಿದ್ದು ಪರಾಂಬರಿಸಿ ನಮ್ಮ ಕಷ್ಟ, ದುಃಖ, ನೋವನ್ನ ದೂರ ಮಾಡಿ ನಮ್ಮನ್ನ ಮತ್ತೆ ಒಂದುಗೂಡಿಸಿ ದೇವರ ಬಳಿಗೆ ನಾವು ಹೋಗ್ಬೇಕಂತ ಹೇಳಿ ಈ ಲೋಕಕ್ಕೆ ದೇವರು ಬಂದರು. ಒಂದು ವೇಳೆ ನಾವು ನಂಬದೇ ಹೋದ್ರೆ, ಒಂದು ವೇಳೆ ನಾವು ಆತನನ್ನ ಆರಾಧಿಸದೇ ಹೋದ್ರೆ, ನೋಡ್ರಿ ಆ ಡಾಂಬರು ತೊಳಿಲ ಹೋದ್ರೆ ಅಂದ್ರೆ ಆ ಡಾಂಬರು ಹಂಗೇ ಇರ್ಬಿಟ್ಟು. ಆ ರೊಕ್ಕಕ್ಕ ಡಾಂಬರ್ ಹತ್ತಿ ಅಂದ್ರೆ ಅಂಗಡಿ ಅವ್ನು ತಗೋತಾನ? ಡಾಂಬರ್ ಹತ್ತಿ ನಡಿ. ನಾವು ಸಂಸಾರ ಜೀವನದಲ್ಲಿ ಇದ್ದವರೇ ಇಷ್ಟು ಯೋಚನೆ ಮಾಡ್ತೇವೆ. ನಮ್ಮ ಸರ್ವಶಕ್ತನಾದ ದೇವರು, ಪವಿತ್ರ ಆದಂತ ದೇವರು ಹಾಗೇ ಯೋಚನೆ ಮಾಡ್ತಾನೆ. ಏನಂದ್ರೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಆ ಪರಿಶುದ್ಧ ಮಾಡುವುದಕ್ಕಾಗಿಯೇ ದೇವರು ಈ ಲೋಕಕ್ಕೆ ಬಂದರು. ನಮಗೆ, ನಮ್ಮ ಜೀವನಕ್ಕೆ ಅಂಟಿರುವಂತ ಎಲ್ಲ ಕೊಳೆಯನ್ನ ಹೋಗಲಾಡಿಸುವುದಕ್ಕಾಗಿ. ಅದೇ ಯೆಶಾಯ 61:7 ನೋಡೋಣ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸರು. ಇವರಿಗೆ ಶಾಶ್ವತವಾದ ಸಂತೋಷ ಇರುವುದು. ಏನಂದ್ರೆ, ನಾವು ಕಳೆದುಕೊಂಡಂತ ಸಂತೋಷಕ್ಕೆ 2ರಷ್ಟು ಸಂತೋಷ, ನಾವು ಕಳೆದುಕೊಂಡಂತ ಎಲ್ಲ ಅವಮಾನಕ್ಕೆ ಗುರಿಯಾದಂತ ನಾವು 2ರಷ್ಟು ಮಾನವನ್ನ ದೇವರು ಕೊಡುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾವು ದೇವರಿಂದ 2ರಷ್ಟು ನಾವು ಹೊಂದಿಕೊಳ್ಳಬೇಕು. ದೇವರಿಂದ 2ರಷ್ಟು ನಾವು ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಈಗ ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಜನನವನ್ನ ತಾಳಿದ ಬಳಿಕ ಕುರುಬರಿಗೆ ದೇವರ ದರ್ಶನ ಆಯ್ತು, ದೇವದೂತರ ದರ್ಶನ ಆಯ್ತು. ಹೆದರಬೇಡ್ರಿ, ಕೇಳ್ರಿ. ಏನಂತ್ರಿ? ಈ ಲೋಕ ರಕ್ಷಕನು ಜನಿಸಿದ್ದ. ಕುರುಬರು ಓಡೋದ್ರ ಇಲ್ಲಿರುವಂತ ಕುರುಬರು 5 ವರ್ಷಕ್ಕೊಮ್ಮೆ ಓಡೋಗಿ ನಿಮ್ ಪರಿಸ್ಥಿತಿ ಹಿಂಗಾಗಿತ್ತು. ಹಿಂಗೈತೆ. 5 ವರ್ಷಕ್ಕೊಮ್ಮೆ ಓಡೋಗುದ.
ಓಡೋಗುದ. ಅದಕ್ಕೆ ನಿಮ್ಮ ಊರ ಪರಿಸ್ಥಿತಿ ಹಿಂಗ. ಏನಾದ್ರೂ ಎಚ್ಚರಿಸ್ಕೊಳ್ರಿ, ಇನ್ನಾದ್ರೂ ಎಚ್ಚರವಾಗ್ರಿ. ನಮ್ಮ ಆಡಳಿತ ಕೆಲವೊಮ್ಮೆ ಏನಕ್ಕವ ಅಂದ್ರ ಲೈಟಿನ ಕಂಬ ಐತಿ, ಲೈಟ್ ಇಲ್ಲ, ಹಂಗಾಗ್ಬಿಡ್ತಾವ ಕೆಲವೊಮ್ಮೆ. ಹೌದಿಲ್ಲ? ಇನ್ನಾರು ಬಿಗಿಯಾಗಿ ಹಿಡ್ಕೊಳ್ರಿ. ದೇವರು ನೋಡ್ರಿ ನಮಗೆ ಶಾಶ್ವತ ಭಾಗ್ಯವನ್ನ ಕೊಡುವಾತನಾಗಿದ್ದಾನೆ. ಈಗ ನಿಮ್ಮ ಊರು, ನಿಮ್ಮ ಓಣಿ ಎಲ್ಲೋ ಇರ್ಬೇಕಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು. ಇನ್ನೂ ನಾವು ಅಲ್ಲೇ ಇದೇವೆ ಅಂದ್ರೆ ಅದರ ಅರ್ಥ ನಾವಿನ್ನೂ ಆಳವಾಗಿ ಇಳಿಬೇಕ್ರಿ. ಎಲ್ಲಿ ಇಳಿಬೇಕ್ರಿ? ಆಳವಾಗಿ ಇಳಿಬೇಕು. ಸೈತಾನ ಬಂದು ಹೇಳ್ತಾನೆ, ಮ್ಯಾಲ ಏನಿಲ್ಲ, ಕೈ ಬಿಡು. ಏನಂತಾನೆ? ಮ್ಯಾಲ ಏನಿಲ್ಲ, ಕೈ ಬಿಡು, ದಾರಿ ಬಿಡು. ಮ್ಯಾಲೆ ಗಾಳಿಪಟ ಇಲ್ಲ, ದಾರ ಕೈ ಬಿಟ್ಟು ಬಿಡಂತ. ಮ್ಯಾಲೆ ಸ್ವರ್ಗ ಇಲ್ಲ, ಆ ರಸ್ತೆ ಬಿಟ್ಟು ಬಿಡಂತ. ನಾವು ಸೈತಾನನ ಕೆಲಸ ಏನು? ನಮ್ಮನ್ನ ಬೇಜಾರು ಮಾಡ್ತಾನೆ, ನಮ್ಮನ್ನ ಬಿಜಿ ಮಾಡ್ತಾನೆ, ನಮಗೆ ಅನೇಕವಾದ ಕಷ್ಟ ನೋವುಗಳನ್ನು ತರ್ತಾನೆ. ಆದ್ರೆ ವಿಶ್ವಾಸಿಗಳಾದಂತ ನಾವೆಲ್ಲ ಅದನ್ನ ಜಯಿಸಿ ನಿಲ್ಲಬೇಕು. ಹಲ್ಲೆಲೂಯಾ. ಅಂದ್ರೆ ಮಾತ್ರ ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಊರು, ನಮ್ಮ ಓಣೆ ರಕ್ಷಣೆ ಹೊಂದುತ್ತೆ. ನೋಡ್ರಿ, ದೇವರು ಸಬಲೀಕರಣ ಮಾಡುವಂಥವು. ಅವನೇನ್ ಮಾಡ್ತಾನೆ? ಸಬಲೀಕರಣ ಮಾಡ್ತಾನೆ. ಅಂದ್ರೆ ಸಬಲೀಕರಣ ಅಂದ್ರೆ ಏನು? ನಮ್ಮ ರಸ್ತೆಯನ್ನ ಸರಿ ಮಾಡ್ತಾನೆ. ಹಲ್ಲೆಲೂಯಾ. ಏನಂದ್ರೆ ನಾವು ಅಡ್ಡಾಡುವ ಎಲ್ಲ ಜಗವನ್ನ ಸಮ ಮಾಡ್ತಾನೆ. ಪಂಚಾಯತಿಯವರು, ಗ್ರಾಮ ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿಯವರು ಏನ್ ಮಾಡ್ತಾರೆ? ಎಲ್ಲ ರೋಡ್ ಮಾಡ್ತಾರೆ. ಆದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮೆಲ್ಲ ಮಾರ್ಗಗಳನ್ನ ಆತನು ಸರಾಗ ಮಾಡ್ತಾನೆ. ಆತನನ್ನ ಅನುಭವದಿಂದ ನಾವು ಸವಿಬೇಕು. ಆ 2ರಷ್ಟು ಮಾನವನ್ನ, 2ರಷ್ಟು ಆಶೀರ್ವಾದವನ್ನ ನಮಗೆ ಕೊಡ್ತಾನಿಲ್ಲೋ ನಾವು ನೋಡ್ಬೇಕು. ವಿಶ್ವಾಸ ಮಾಡಿ ನಾವು ಅನುಭವದಿಂದ ಸವಿಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಜನರನ್ನ ಸಂತೈಸಿ. ಏನ್ ಮಾಡ್ರಿ? ನನ್ನ ಜನರನ್ನ ಸಂತೈಸಿ. ಯಾಕಂದ್ರೆ ಅವರು ದುಃಖದಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಅವರಿಗೆ ಇರುವಂತ ಪಾಪ ತೀರಿತು, ಗಡುವು ತೀರಿತು. ಇನ್ನ ಮೇಲೆ ಅವರು ಸಂತೋಷವಾಗಿರ್ಲಿ, ಅವರು ಯಥೇಚ್ಛವಾಗಿ ನನ್ನನ್ನು ಸೇವಿಸಲಿ, ಅವರ ಆಶೀರ್ವಾದವನ್ನ ಹೊಂದಿಕೊಳ್ಳಲಿ. ಅದೇ ದೇವರ ಇಷ್ಟವಾಗಿದೆ. ಹಲ್ಲೆಲೂಯಾ. ಆಗಿದ್ದಾಗಿ ಹೋಯ್ತು. ಏನಾಯ್ತ್ರಿ? ಆಗಿದ್ದಾಗಿ ಹೋಯ್ತು. ಇನ್ನು ಮುಂದೆ ನಾವೇನ್ ಮಾಡ್ಬೇಕು? ನಮ್ಮ ಬಾಜು ಸುರೇಶ್ ಪಾಸ್ಟರ್ ಇದ್ದಾರೆ, ಅವ್ರನ್ನ ಕರೀರಿ, ಪ್ರಾರ್ಥನೆ ಚಾಲು ಮಾಡ್ರಿ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾರೆ. ನಾವು ಬೇಸತ್ತು ಹೋಗಿದೀವ್ರಿ. ಜನ ಏಳಬೇಕು. ಇದು ಜನ ಏಳುವಂತ ಸಮಯ, ನಂಬುವಂತ ಸಮಯ, ಮಲಗುವಂತ ಸಮಯ ಅಲ್ಲ. ನಿದ್ದೆಯಿಂದ ಎಚ್ಚೆತ್ತು ಹೇಳುವಂತ ಸಮಯ. ಹಲ್ಲೆಲೂಯಾ. ಹೀಗೆ ಒಂದಿನ ಏನಾಯ್ತು, ಒಬ್ಬ ಗುರು ಮತ್ತು ಶಿಷ್ಯ ಹೋಗ್ತಾ ಇದ್ರಂತ. ಕೇಳ್ರಿ, ಕಥೆಯನ್ನ ನೆನಪಿಡ್ರಿ. ಹೋಗುವಾಗ ಒಂದು ಗುಡ್ಡದಲ್ಲಿ ಒಂದು ಮನೆ ಕಾಣ್ತಂತ. ಗುರು ಹೇಳಿದಂತ ನಡಿ, ಆ ಮನೆಗೆ ಹೋಗು. ನಾವು ಶಿಷ್ಯ ಗುರು ಹೋದ್ರು. ಹೋಗಿಂದ ಅಲ್ಲಿ ನೋಡ್ತಾರೆ, ಆ ಮನೆಯಲ್ಲಿ ಒಂದು ಎಮ್ಮಿ ಇತ್ತಂತ. ಒಂದು 20 ಲೀಟರ್ ಹಾಲು ಕೊಡುವಂತ ಎಮ್ಮಿ, ಒಳ್ಳೆ ಎಮ್ಮಿ. ಆ ಮನುಷ್ಯನಲ್ಲೇ ಅದರ ಜೊತೆಗೆ ಒಂದು 15 ಎಕರೆ ಹೊಲ ಇತ್ತಂತ. ಏನಂದ್ರೆ 15 ಎಕರೆ ಹೊಲ ಮತ್ತು ಎಮ್ಮಿ 20 ಲೀಟರ್ ಹಾಲು ಕೊಡ್ತಿತ್ತು. ಅದಕ್ಕೋಸ್ಕರ ಅವ ಏನ್ ಮಾಡ್ತಿದ್ದ, ಎಮ್ಮಿ ಮೇಯಿಸಿ ಆ 15 ಎಕರೆ ಮಾಡೋದನ್ನು ಬಿಟ್ಟಿದ್ದಂತ. ಅದ್ರ ಲಕ್ಷ್ಯ ವಹಿಸಲಿಲ್ಲ. 15 ಎಕರೆ ಹೊಲ ಲಕ್ಷ್ಯ ವಹಿಸಲಿಲ್ಲ. ಆ ಎಮ್ಮಿ ಹಾಲು ಕರಿದು ಮಾರುದು, ಅದರಲ್ಲಿ ಅವನ ಉಪ್ಪನ ಜೀವನ, ದಿನ ಅದನ್ನೇ ಮಾಡುದು. ಅವಾಗಷ್ಟೇ ಇತ್ತು, ಮುಗಿದು ಹೊತ್ತು. ಅದನ್ನೆಲ್ಲ ಇವ್ರು ಗುರು ಶಿಷ್ಯರು ಗಮನಿಸಿದ್ರು. ಗುರು ಶಿಷ್ಯರು ಗಮನಿಸಿ ಅವ್ರ ಮನೆಗೆ ಹೋದ್ರು. ಅವನ್ ದೂರಿಂದ ನೋಡಿ ಓಡಿ ಬಂದ. ಗುರುಗಳನ್ನ, ಶಿಷ್ಯರನ್ನ ಏನ್ ಮಾಡಿದ? ಬರಮಾಡಿದ. ಅತಿಥಿ ಸತ್ಕಾರವನ್ನ ಮಾಡಿದ. ಅವ್ರಿಗೆ ಮಲಗ ಕರಡಿ ಮಾಡಿ
ಮಲ್ಕೊಂಡ. ನಡು ರಾತ್ರಿಯಲ್ಲಿ ಗುರು ಶಿಷ್ಯರು ಎದ್ರು. ಕೇಳ್ರಿ, ಗುರುಗಳು ಎದ್ದು ಶಿಷ್ಯನ ಎಬ್ಸಿದ್ರೆ ಹೇಳು, ಬೇಗ ಹೇಳು. ಇವಾಗ ಈಗ ಯಾಕೆ ಎಬ್ಸಾಗ್ತಾರೆ ಇವ್ರು ಗುರುಗಳು ಅಂತೇಳಿ ಅವನು ಕನ್ಫ್ಯೂಸ್. ಯಾರಿಗೆ? ಶಿಷ್ಯನಿಗೆ. ಗುರುಗಳು ಎದ್ದು ಏನು ಹೇಳಿದ್ರು? ಚಲ ನಡಿ, ಇದನ್ನ ಎಮ್ಮಿ ಬಿಚ್ಚಿದ ನಾನು. ಆಶ್ಚರ್ಯ ಆತವಗ. ಯಾರಿಗೆ? ಶಿಷ್ಯನಿಗೆ. ಏನ್ ಗುರುಗಳು ಹಿಂಗೆ ಹೇಳತ್ತಾರ ಅಂತ ಹೇಳಿ ಯಾವತ್ತು ಗುರುಗಳು ಹಿಂಗೆ ಹೇಳೇ ಇಲ್ಲ. ಆಶ್ಚರ್ಯ ಆತ ಅವನಿಗೆ. ನೀ ಹೇಳ, ಹೇಳ್ತೀನಿ ಹೇಳಿ ಅಂತೇಳಿ ಎಮ್ಮಿ ಬಿಚ್ಚಿದ್ರು. ಎಮ್ಮಿ ಬಿಚ್ಚಿ ತಗೊಂಡ್ ನಡಿದ್ರಂತ. ಗುರುಗಳು ಹಂಗೆ ಮಾಡೋದು ಬೇಡ್ರಿ, ಕಳುವು ಮಾಡೋದು ಬೇಡ್ರಿ. ನಾ ಹೇಳತ್ತ ನೀ ತಗೊಂಡ್ ನಡಿ, ನಾ ಹಿಂದಿಂದ ಹೊಡಿತೀನಿ, ನೀ ಮುಂದೆ ಚಿಕ್ಕ ಬೇಡ್ರಿ, ತಪ್ಪು ಮಾಡಬಾರ್ದು, ನಾ ಹೇಳ್ತೇನೆ ನೀ ನಡಿ ಅಂತ ಹೇಳಿ ತಗೊಂಡ್ ಹೋಗ್ಬಿಟ್ರು. ಎಮ್ಮಿನ ತಗೊಂಡ್ ಹೋಗ್ಬಿಟ್ರು. ಎಷ್ಟು ಲೀಟರ್ ಹಾಲು ಕೊಡು ಎಮ್ಮಿ? 20 ಲೀಟರ್ ಹಾಲು ಕೊಡು ಎಮ್ಮಿ. ಇವ್ರು ಹೋಗ್ಬಿಟ್ರು. ಬೆಳಕಾಯ್ತು. ಆ ಮನೆ ಯಜಮಾನ ಎದ್ದ ಕೂಡಲೇ ಗುರು ಶಿಷ್ಯರನ್ನ ನೋಡಕ್ ಹೇಳ್ತಾನೆ, ಇಲ್ಲ, ಖಾಲಿ. ಆ ನಂತರ ಆ ಕಡೆ ಈ ಕಡೆ ನೋಡ್ತಾನೆ, ಎಮ್ಮಿನೂ ಇಲ್ಲ. ಅಯ್ಯೋ, ಏನು ಮಾಡೋದು ಅಂತೇಳಿ ಇಲ್ಲಿ ಶಿಷ್ಯನಿಗೆ ಕಟಾಕಟಿರಿ. ನಾವು ತಪ್ಪು ಮಾಡಿದ್ವಿ, ಗುರುಗಳು ಹೇಳಿದ್ರು ಕೇಳಿಲ್ಲ, ಎಮ್ಮಿಯನ್ನ ನಾವು ತಂದು ಬಿಟ್ಟಿವಿ, ಏನ್ ಮಾಡೋದು ಇವಾಗ? ಅವಾಗ ಒಳಗೆ ಕಟ್ಟಿ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು. 5 ವರ್ಷ ಆಗಿಂದ ಶಿಷ್ಯನಿಗೆ ನೋಡ್ರಿ ಒಳಗೆ ಯಾವಾಗಲೂ ಕಟ್ಟಿ ಇರ್ತದೆ. ಅವ ಏನ್ ಮಾಡಿದ? ಗುರುಗಳು ಏನ್ ಬೇಕಾದ್ ಮಾಡ್ಲಿ, ನಾವು ಹೋಗಿ ಕ್ಷಮಾಪಣೆ ಕೇಳ್ಬರ್ತಾನಂತ ಹೊಂಟಿವು. ಯಾರು? ಶಿಷ್ಯ. ಹೊಂಟ ನೋಡ್ತಾನೆ, ಎಲ್ಲ ದೊಡ್ಡ ಮನಿ. ಆ 15 ಎಕರೆ ಹಚ್ಚ ಹಸಿರಾಗ್ಬಿಟ್ಟತ್. ಅವ್ರು ಬಂದಾಗ ಏನಾಗಿತ್ತು? ಎಲ್ಲ ಪಡ ಬಿದ್ದಿತ್ತು. ಏನಾಗಿತ್ರಿ? ಎಲ್ಲ ಪಡ ಬಿದ್ದಿತ್ತು. ಈಗ ನೋಡ್ತಾನೆ ಹಚ್ಚ ಹಸಿರಾಗೈತಿ. ಅವಾಗ ಅವ ಮನಿ ಹತ್ರ ಹೋಗುವಾಗ ಮನಿ ಯಜಮಾನ ನೋಡು ಓಡಿ ಬರ್ತಾನವ. ಯಾರು? ಮನೆ ಯಜಮಾನ ಶಿಷ್ಯನನ್ನು ನೋಡಿ ಓಡಿ ಬಂದು ಕಾಲಿಗೆ ಬೀಳ್ತಾನ. ನೀವು ನಮ್ಮ ಮನಿಗೆ ಬಂದಿದ್ರಲ್ಲ 5 ವರ್ಷದಿಂದ, ನಮ್ಮ ಮನಿನ ಬರ್ರಿ ಇಲ್ಲಿತ್ತು. ಸಾನ ಮನಿ ಇತ್ತಲ್ಲ, ದೊಡ್ಡ ಮನಿ ಆಗಿತ್ತು ಬರ್ರಿ ಅಂದ. ಏನಂದ? ದೊಡ್ಡ ಮನಿ ಆಗಿತ್ತು ಬರ್ರಿ ನೀವು ಅಂದ. ನೀವು ಎಲ್ಲಿ ಬೈತಾನೋ ಏನೋ, ನನ್ನ ಹೊಡಿತಾನೋ ಏನೋ ಅಂತ ಹೆದರಿಕೆ. ಯಾರಿಗೆ? ಶಿಷ್ಯನಿಗೆ. ಇವ ಏನಿಲ್ಲ ಬರ್ರಿ ಅಂತ ಅತಿಥಿ ಸತ್ಕಾರ ಮಾಡಿದ. ಅಲ್ರಿ, ಹಿಂಗ ಮಾಡಿದ್ವಿ, ನಾವು ತಪ್ಪು ಮಾಡಿದ್ವಿ, ನಿಮ್ಮ ಎಮ್ಮಿಯನ್ನ ನಾವು ಕಳುವು ಮಾಡ್ಕೊಂಡು ಹೋಗಿದ್ದೀವಿ. ಮತ್ತೆ ಕಾಲಿಗೆ ಬಿದ್ದ. ಯಾರ? ಮನೆ ಯಜಮಾನ ಶಿಷ್ಯನಿಗೆ. ಯಾಕೆ ಕಾಲಿಗೆ ಬಿದ್ದ? ನೀವು ನಮ್ಮ ಮನೆಯಲ್ಲಿರುವಂತ ಎಮ್ಮೆಯನ್ನು ತಗೊಂಡು ಹೋದಿದ್ರಿಂದ ನನ್ನ ಉಪಜೀವನಕ್ಕೆ ಏನಿಲ್ಲದಾಯ್ತು, ನಿರ್ವಹ ಇಲ್ಲದಂತ ಈ 15 ಎಕರೆ ನಾ ಚಲೋ ಮಾಡಿದ್ನಿ. ನಾ ಏನಾದ್ನಿ? 1 ವರ್ಷದಾಗ ದೊಡ್ಡ ಶ್ರೀಮಂತ ಆಗ್ಬಿಟ್ನಿ ನಾನು. ಅಲ್ಲೂಯ್ಯ. ಏನಾದಂತ? 1 ವರ್ಷದಲ್ಲಿ ನಾನು ದೊಡ್ಡ ಶ್ರೀಮಂತ ಆಗ್ಬಿಟ್ನಿ. ಆ ಎಮ್ಮೆ ಇದ್ದಿದ್ರ ಅದ್ರ ಹಿಂದೆ ಕೆಲಸ ಮಾಡ್ಕೊಂತ ಆ ಎಮ್ಮೆ ಇದ್ದಿದ್ರೆ ಏನಕ್ಕಿದ್ದವ? ಅದೇ ಸಗಣಿ ಬೆಳೆದು ಅದನ್ನೇ ಮಾಡೋದು. ಆ ಎಮ್ಮೆ ಹೋಗಿಂದ ಏನಾಯ್ತು? ನಿರ್ವಹ ಇಲ್ಲದ ಆ ಜಮೀನು ಕೆಲಸ ಮಾಡಿದ. ಬೆಳೆದ ಮಸ್ತ್ ಶ್ರೀಮಂತ. ಅದಕ್ಕೆ ಹೋಗಿದ್ದೆಲ್ಲ ಎಮ್ಮೆದು. ಏನದ? ಹೋಗಿದ್ದೆಲ್ಲ ಎಮ್ಮೆ. ಇನ್ನು ಬರುದೇ ದೊಡ್ಡ ಶಾಶ್ವತ. ಅಲ್ಲೆಲೂಯ. ನಮ್ಮ ಜೀವನದಲ್ಲೆಲ್ಲ ಇನ್ನು ಮೇಲೆ ಹೊಸ ವರ್ಷದಲ್ಲಿ ಬರುವುದೆಲ್ಲ ಶಾಶ್ವತವೇ. ಅದನ್ನ ಗಟ್ಟಿಯಾಗಿ ಹಿಡ್ಕೊಡ್ರಿ. ಶಾಶ್ವತವಾಗುವುದನ್ನ ಗಟ್ಟಿಯಾಗಿ ಹಿಡ್ಕೊಡ್ರಿ. ಏನೋ ಒಂದ್ ಐತಂತ ಅದನ್ನ ನೋಡಿ ಹಿಂಗಿತ್ತಲ್ಲ ಹಿಂಗೆ ಇರ್ಬೇಕು, ಹಂಗೆ ಇರ್ತೀವಿ. ಎಮ್ಮಿಯನ್ನು ನೋಡ್ಬಿಡೋದು. ಇಲ್ಲಾಂದ್ರೆ ನಾವ್ ಎಲ್ಲಿದ್ದೀವಿ? ಅಲ್ಲಿ ಇರ್ತೀವಿ. ಮುಂದಿನ ದರ್ಶನವನ್ನ ನೋಡ್ರಿ, ನಿಮ್ಮ ಭವಿಷ್ಯವನ್ನ ನೋಡ್ರಿ, ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಾಣ್ರಿ. ದೇವರು ಈ ಭವಿಷ್ಯವನ್ನ ನಮ್ಮ ಜೀವನದಲ್ಲೇ ಮಾಡೇ ಮಾಡ್ತಾನನ್ನುವಂತ ನಂಬಿಕೆ ಇಡ್ರಿ. ಖಂಡಿತ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ಜನರನ್ನ ಸಂತೈಸ್ರಿ. ದೇವರು ನಿಮ್ಮನ್ನ ಸಂತೈಸುವುದಕ್ಕಾಗಿ, ನಿಮಗೆ 2ರಷ್ಟು ಆಶೀರ್ವಾದವನ್ನ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕಾಗಿ ತವಕ ಪಡ್ರಿ. ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕಾಗಿ ವಿಶೇಷವಾದ ಉಪವಾಸ ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಉಪವಾಸ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ನೀವು ನಿಮ್ಮ ಕುಟುಂಬ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಉಪವಾಸ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಉಪವಾಸ ಪ್ರಾರ್ಥನೆ ಇಡ್ರಿ. ಸುರೇಶ್ ಪಾಸ್ಟರ್ ಅವ್ರು ಕರೀರಿ, ಉಪವಾಸ ಪ್ರಾರ್ಥನೆ ಇಡ್ರಿ. ನೀವು ಬೆಳೀತಾ ಹೋಗ್ರಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಚಿತ್ತವಾದರೆ ಸುರೇಶ್ ಪಾಸ್ಟರ್ ಇಲ್ಲೇ ಇರ್ತಾರೆ.
ಯೇಸು ಸ್ವಾಮಿ ಬರುವವರಿಗೆ ಆಮೇನ್ ಆಮೇಲೆ ಆಮೇನ್